Welcome to Sanmargaha classes. Let us see question number 7 of chapter Some Natural Phenomena. What causes lightning? ಹಾಗಿದ್ರೆ ಮಳೆಗಾಲದಲ್ಲಿ ಮಿಂಚೋದು ಗುಡುಗೋದು ನೋಡಿದಿರಿ. ಮಿಂಚು ಯಾಕೆ ಬರ್ತದಪ್ಪ? ವಾಟ್ ಕಾಸಸ್ ಲೈಟ್ನಿಂಗ್? ಹಾಗಿದ್ರೆ ಮಿಂಚು ಬರ್ಲಿಕ್ಕೆ ರೀಸನ್ ಏನು? The process of electric discharge between clouds and the earth or between different clouds causes lightning. ಇಲ್ಲೇನಾಗುತ್ತೆ, ಥಂಡರ್ ಸ್ಟ್ರಾಮ್ ಆ ಟೈಮಲ್ಲಿ ಏರ್ ಕರೆಂಟ್ ಮೂವ್ಸ್ ಅಪ್ವರ್ಡ್ ವೇರಾಸ್ ರೇನ್ ಡ್ರಾಪ್ಸ್ ಮೂವಿಂಗ್ ಡೌನ್ವರ್ಡ್ ಅಲ್ವಾ. ಈಗ ಚಾರ್ಜ್ ಸಪರೇಷನ್ ಆಕರ್ಸ್ ಹಿಯರ್. ಅಪ್ಪರ್ ಸೈಡ್ ಕ್ಲೌಡ್ ಅಲ್ಲಿ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ವಿಲ್ ಬಿ ಸ್ಟೋರ್ಡ್. ಇಲ್ಲಿ ಪಾಸಿಟಿವ್ ಚಾರ್ಜ್ ಸ್ಟೋರ್ ಆಗಿದೆ ಅಂದ್ರೆ ಕೆಳಗಡೆ ಏನ್ ಸ್ಟೋರ್ ಆಗುತ್ತೆ, ನೆಗೆಟಿವ್ ಚಾರ್ಜಸ್ ಅಲ್ವಾ. ಈಗ ಸಮ್ ಚಾರ್ಜಸ್ ಆರ್ ಆಲ್ಸೋ ಸ್ಟೋರ್ಡ್ ಆನ್ ದ ಸರ್ಫೇಸ್ ಆಫ್ ಅರ್ತ್. ಸಮ್ ಪಾಸಿಟಿವ್ ಚಾರ್ಜಸ್ ಆರ್ ಆಲ್ಸೋ ಸ್ಟೋರ್ಡ್. ಇಲ್ಲಿ ಪಾಸಿಟಿವ್ ಚಾರ್ಜಸ್ ಅರ್ತ್ ಸರ್ಫೇಸ್ ಅಲ್ಲಿ ಕೂಡ ಸ್ಟೋರ್ ಆಗಿರುತ್ತೆ. ಈಗ ನೋಡಿ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ ಕ್ಲೌಡ್ ಅಲ್ಲಿ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ದ್ಯಾಟ್ ಅಟ್ರಾಕ್ಟ್ಸ್. ಇಲ್ಲಿ ಏನಾಗುತ್ತೆ, ಅರ್ತ್ ಏರ್ ಈಸ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಏರ್ ಎಲೆಕ್ಟ್ರಿಸಿಟಿಯನ್ನ ಕಂಡಕ್ಟ್ ಮಾಡೋದಿಲ್ಲ. ಕಂಡಕ್ಟ್ ಮಾಡಿದ್ರೆ ಏನಾಗಿರ್ತಿತ್ತು, ಚಾರ್ಜ್ ಫ್ಲೋ ಆಗ್ತಾನೆ ಇರ್ತಿತ್ತು. ಬಟ್ ಇಲ್ಲಿ ಏರ್ ಏನಿದೆ, ಇಟ್ ಇಸ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಬಟ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಜಾಸ್ತಿ ಆದಂಗೆ ಏರಿಗೆ ಅದನ್ನ ರೆಸಿಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ಸಡನ್ ಡಿಸ್ಚಾರ್ಜ್ ಆಫ್ ಚಾರ್ಜಸ್ ಆಗುತ್ತೆ. ಅದನ್ನೇ ನಾವು ಮಿಂಚು ಅಂತ ಕರೆಯೋದು. ಅದೇ ಅರ್ತ್ ಮತ್ತೆ ಕ್ಲೌಡ್ ನಡುವೆ ಇರಬಹುದು ಅಥವಾ 2 ಡಿಫ್ರೆಂಟ್ ಕ್ಲೌಡ್ಸ್ ನಡುವೆ ಇರಬಹುದು. ಅದನ್ನ ನಾವೇನಂತ ಕರಿತೀವಿ, ಲೈಟ್ನಿಂಗ್ ಅಂತ ಕರಿತೀವಿ. ಇಲ್ಲಿ ದ ಪ್ರೊಸೆಸ್ ಆಫ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್. ಇಲ್ಲಿ ನೆಗೆಟಿವ್ ಚಾರ್ಜ್ ಇರೋದೇನ್ ಬರುತ್ತೆ, ಪಾಸಿಟಿವ್ ಚಾರ್ಜ್ ಇದೆ ಅಲ್ಲ ಅರ್ಥ ಹತ್ರ, ಆ ಅರ್ಥ ಹತ್ರ ಬಂದು ಅಲ್ಲಿ ಅರ್ಥಿಗೆ ಬರುತ್ತೆ. ಇದನ್ನ ಚಾರ್ಜ್ ಡಿಸ್ಚಾರ್ಜ್ ಆಗೋದು ಅಂತ ಕರಿತೀವಿ, ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಅಂತ ಕರಿತೀವಿ. ದ ಪ್ರೊಸೆಸ್ ಆಫ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಬಿಟ್ವೀನ್ ಕ್ಲೌಡ್ಸ್ ಅಂಡ್ ಅರ್ತ್ ಆರ್ ಬಿಟ್ವೀನ್ ಡಿಫರೆಂಟ್ ಕ್ಲೌಡ್ಸ್. ಎರಡು ಬೇರೆ ಬೇರೆ ಕ್ಲೌಡ್ ಇದೆ, ನೋಡ್ತಿರ್ತೀರಿ ಅಲ್ವಾ ಮಳೆಗಾಲದಲ್ಲಿ. ಯಾವ್ದಾದ್ರು ಎರಡು ಮೋಡ ಹತ್ರ ಬಂದ ತಕ್ಷಣ ಅಲ್ಲಿ ಲೈಟ್ನಿಂಗ್, ಥಂಡರ್ ಸೌಂಡ್ ಇದೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಅದೇ ಹೇಳೋದು, ಬಿಟ್ವೀನ್ ಡಿಫರೆಂಟ್ ಕ್ಲೌಡ್ಸ್ ಕಾಸಸ್ ಲೈಟ್ನಿಂಗ್. ಕೆಲವೊಂದ್ಸಲ ಏನಾಗುತ್ತೆ, ಕ್ಲೌಡ್ ನಡುವೆ ಡಿಸ್ಚಾರ್ಜ್ ಆಗುತ್ತೆ. ಬಟ್ ಸಮ್ ಟೈಮ್ಸ್ ಈಗ ಕೆಲವೊಬ್ರಿಗೆ ನೀವು ಮಿಂಚ್ ಹೊಡಿತಂತೆ ಅಂತೆಲ್ಲ ಹೇಳೋದು ಪೇಪರ್ ಅಲ್ಲಿ ಬಂದಿರುತ್ತೆ ಅಲ್ವಾ, ಸಿಡ್ಲು ಹೊಡೆದಿದೆ ಅಂತೆಲ್ಲ ಬಂದಿರುತ್ತೆ. ಅದೇ ಡಿಸ್ಚಾರ್ಜ್ ಆಗಿರುತ್ತೆ ಇಲ್ಲಿ. ದ ಪ್ರೊಸೆಸ್ ಆಫ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಬಿಟ್ವೀನ್ ಕ್ಲೌಡ್ಸ್ ಅಂಡ್ ದ ಅರ್ತ್ ಆರ್ ಬಿಟ್ವೀನ್ ಡಿಫರೆಂಟ್ ಕ್ಲೌಡ್ಸ್ ಕಾಸಸ್ ಲೈಟ್ನಿಂಗ್. ಈ ರೀತಿಯಾಗಿ ಮಿಂಚು ಸಂಭವಿಸುವಂತದ್ದು. ಥ್ಯಾಂಕ್ ಯು.